ಸಾರ್ವತ್ರಿಕ ಚುನಾವಣೆ ಮೇ 7ನೇ ತಾರೀಕಿದೆ. ಮತದಾನವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದನ್ನ ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ಅನ್ನೋದಕ್ಕೋಸ್ಕರ ಕಲಾತ್ಮಕವಾಗಿ ವಿಶೇಷವಾಗಿ ರಂಗೋಲಿ ಮೂಡಿಸುವ ಮೂಲಕ ಒಂದು ಜಾಗೃತಿ ಮೂಡಿಸುವುದು ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಮ್ಮ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕಾಧಿಕಾರಿಗಳು ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾವು ಹಾಗೆಯೇ ಕಾರ್ಯಕ್ರಮಕ್ಕೆ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಅವಳಿ ತಾಲೂಕು ದಿನಗಳಿಂದ ಅನೇಕ ನಮ್ಮ ಎಲ್ಲ ಪಂಚಾಯತ್ ಬಂಧುಗಳು ಬಂದಿದ್ದಾರೆ. ಅವರೆಲ್ಲರೂ ಅವರಿವರಂತೆ ಎಲ್ಲರೂ ಈಗ ಗೋಪಾಲ್ ಸರ್ ಇಬ್ರು ಲೇಡಿ ಸಾಹೇಬರು ಲೇಡಿ ಪಂಚಾಯತ್ ಹಾಗೆ ಇವತ್ತಿನ ಈ ರಂಗೋಲಿ ಸ್ಪರ್ಧೆಗೆ ನಿರ್ಣಾಯಕರಾಗಿ ನಮ್ಮ ಕಲಾ ಶಿಕ್ಷಕರು ಬಂದಿದ್ದಾರೆ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಪಂಚಾಯತಿಯ ಕಾರ್ಯನಿರ್ವಾಹಕ ಮೇಡಮ್ ನೋಡಲ್ ಆಫೀಸರ್ ಅಂತೇಳಿ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಇವತ್ತು ಬಂದು ಮತ ಜಾಗೃತಿಗಾಗಿ ನಿಮ್ಮಲ್ಲಿ ಒಂದೆರಡು ಮಾತು ಮಾಡೋಕ್ಕೆ ಇಷ್ಟಪಡ್ತೀನಿ. ಮೇ 7ರಂದು ಎಲೆಕ್ಷನ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ವೋಟ್ ಮಾಡಬೇಕು. ಫಸ್ಟು ನೀವು ವೋಟ್ ಮಾಡಬೇಕು. ಅದೇ ರೀತಿ ನಿಮ್ಮ ಮನೆಯಲ್ಲೂ ಇರೋರಿಗೂ ಸಹ ಎಲ್ಲರಿಗೂ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳಬೇಕು. ಮತದಾನ ಅನ್ನೋದು ನಮ್ಮ ಕರ್ತವ್ಯ ಆಗಿದೆ. ಮತ್ತೊಂದೊಂದು ವೋಟನ್ನು ಭಾಳ ಇಂಪಾರ್ಟೆಂಟು. ಹಾಗಾಗಿ ಯಾರೋ ನಿಮ್ಮ ಮನೆಯಲ್ಲಿ ಎಲ್ಲರ ಬೇರೆ ಕಡೆ ಓದೋಕ್ಕೆ ಹೋಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲರ ಕೆಲಸಕ್ಕಾಗಿ ಹೋಗಿರ್ಬೋದು. ದಯವಿಟ್ಟು ಅವತ್ತಿನ ದಿವಸ ಸಾರ್ವತ್ರಿಕ ರಜಾ ಘೋಷಣೆ ಮಾಡಿರ್ತಾರೆ ಗೌರ್ಮೆಂಟಿಂದ. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಒಂದು ವೋಟನ್ನು ಇಂಪಾರ್ಟೆಂಟ್. ಯಾಕಂದರೆ ಒಂದು ವೋಟಿಂದ ಒಬ್ಬ ಅರ್ಹ ವ್ಯಕ್ತಿ ಸೋಲಬಹುದು ಅಥವಾ ಗೆಲ್ಲಬಹುದು. ಹಾಗಾಗಿ ಒಂದು ವೋಟನ್ನು ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ. ಮತ್ತು ಹಾಗೆ ಮತದಾನ ಮಾಡಬೇಕಾದ್ರೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಒಬ್ಬ ಅರ್ಹ ವ್ಯಕ್ತಿ ಯಾರು ಒಳ್ಳೆಯವರು ಅಂತ ಗೊತ್ತಾಗ್ತಾರೆ. ಜಾತಿ ಮತ ಭಾಷೆ ಭೇದ ಯಾವುದನ್ನು ಮಾಡದಲ್ಲೇ ನಿಷ್ಪಕ್ಷವಾಗಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಅಂತಂದರೆ ಅದೇ ಇವಾಗ ಪ್ರತಿಯೊಬ್ಬರಿಗೂ ಓಟ್ ಎಲ್ಲರಿಗೂ ಇದೆ ಅಂತ ಭಾವಿಸ್ತಾ ಇದ್ದೀನಿ ನಾನು. ಯಾರು ಮತದಾನದಿಂದ ವಂಚಿತರಾಗದೆ ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಇನ್ನೊಮ್ಮೆ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ.